ಶೌರ್ಯ ಸರ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ರಾಜಿ, ಏನಿ ಬ್ಯಾಗು? ಅದೇ ಸರ್, ಹೇಳ್ತೀನಿ, ಬನ್ನಿ. ರಾಜಿ ಹೇಳು, ಏನಿ ಬ್ಯಾಗು? ಏನು ಅಂತ ಹೇಳ್ತೀಯಲ್ಲೋ? ನೀನ್ ಕೇಳೋದಕ್ಕೆ ಮುಜುಗರ ಪಡ್ತಿದ್ಯಾ ಅಂತ ನಿನ್ ಹೆಂಡತಿನೇ ಹೋಗಿ ದುಡ್ಡು ತಂದಿದ್ದಾಳೆ. ಕಂತೆ ಕಂತೆ ಹಣ ತಂದಿರೋದು ಕಾಣಿಸ್ತಾ ಇದೆಯಲ್ಲ. ಏನಮ್ಮ, ನಿನ್ ಮನೆಯಿಂದ ಹಣ ತಗೊಂಡ್ ಬಂದಿದ್ಯಾ? ಮನೆಯಿಂದ ತಗೊಂಡ್ ಬಂದ್ರೆ ಶೌರ್ಯ ಇಸ್ಕೊಳಲ್ಲ ಅಂತ ಎಲ್ಲಿಂದನೋ ಸಾಲ ತಂದಿರ್ಬೇಕು ಅನ್ಸುತ್ತೆ. ತಗೊಂಡ್ ಬಂದ್ಯಾ? ತಪ್ಪೇನಿದೆ ಶೌರ್ಯ? ನಿನಗ್ ಸಾಲ ಸಿಗ್ಲಿಲ್ವೇನೋ? ನಿನ್ ಹೆಂಡತಿಗ್ ಸಿಕ್ಕಿದೆ. ಯಾರ್ ತಂದ್ರೆ ಏನು? ಪ್ರಾಬ್ಲಮ್ ಸಾಲ್ವ್ ಆಗತ್ತಾನೆ ಮುಖ್ಯ. ತಕ್ಷಣ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿ ಕಟ್ಬಿಡಿ. ಏನ್ ರಾಜಿ, ಇಸ್ಕೊಂಡ್ ಬಂದ್ಯಾ? ಅಯ್ಯೋ, ಅದ್ ಹಾಗಲ್ಲ ಸರ್, ನಮ್ ಮನೆಗೆ ಹೋಗಿ ತಗೊಂಡ್ ಬಂದೆ. ಏನು, ನಿಮ್ ಮನೆಯಿಂದ ಇಸ್ಕೊಂಡ್ ಬಂದ್ಯಾ? ಅಂದ್ರೆ ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಸ್ಮಿತಾ, ಯಾಕೆ ಕಿರ್ಚ್ಕೋತಾ ಇದೀಯ ಶೌರ್ಯ? ನಿಮ್ ನಾಟಕನ ನೋಡಿ ನಾವ್ ಕಿರ್ಚ್ಬೇಕು. ನಾಟಕ ಏನು? ಮತ್ತೆ ಇದೆಲ್ಲ ಏನು? ನಮ್ ಎಲ್ಲಾರ್ ಮುಂದೆ ನೀನು ಹೆಂಡತಿ ದುಡ್ಡನ್ನ ಮುಟ್ಟಲ್ಲ ಅಂತ್ಯಾ? ನಮಗ್ ಗೊತ್ತಿಲ್ದೆ ನಿನ್ ವೈಫ್ಗೆ ಅವಳ ತವ್ರ ಮನೆಯಿಂದ ದುಡ್ಡು ತರೋದಿಕ್ ಹೇಳ್ತೀಯಾ? ಇಲ್ಲ ಸರ್. ವಾವ್, ಮಿಸ್ಟರ್ ಅಂಡ್ ಮಿಸಸ್ ಶೌರ್ಯ ರಾಜಿ, ನಿಮ್ ಡ್ರಾಮಾ ಸೂಪರು. ಅಂದ್ರೆ ನಮ್ ಮುಂದೆ ಪೋಸ್ ಕೊಟ್ಟು ಬೆನ್ ಹಿಂದೆ ನಿನ್ ವೈಫ್ ಹತ್ರ ಮಾಡ್ಸೋ ಕೆಲ್ಸ ಇದಾ? ಪ್ರೀತಿ ಮಾಡಿದೀನಿ, ಮದ್ವೆ ಮಾಡ್ಕೋತೀನಿ, ನನ್ಗೆ ರಾಜಿ ಪ್ರೀತಿ ಸಾಕು, ಅವಳಿಂದ ₹1 ಬೇಡ ಅಂತ ಸಿನಿಮಾ ಡೈಲಾಗ್ ಎಲ್ಲ ಹೇಳಿ ತೆರೆ ಹಿಂದೆ ಬೇರೆ ಶೋ ನಡೆಸ್ತಾ ಇದ್ಯಾ? ಏನೋ ಅನ್ಕೊಂಡೆ, ಆದ್ರೆ ನಿನಗೆ ನಿನ್ ಹೆಂಡತಿ ಆಸ್ತಿ ಮೇಲೆ ಕಣ್ಣಿದೆ ಅಂತ ಆಯ್ತು. ನೋಡಿದ್ಯಾ ಪ್ರಶಾಂತ್, ನಿಮ್ ಅಣ್ಣನ್ ಡಬಲ್ ಗೇಮು? ಕಾಯಿನ್ಗೆ 2 ಮುಖ ಇರೋ ಹಾಗೆ ನಿಮ್ ಅಣ್ಣನು ಮುಂದೆ ಒಂಥರ ಹಿಂದೆ ಒಂಥರ ಆಟಗಳನ್ನ ಆಡ್ತಾ ಇದ್ದಾರೆ. ಆ ವಿಷಯ ನಂಗೆ ಈಗ್ಲೇ ಅರ್ಥ ಆಗಿದ್ದು. ಆದ್ರೂ ನಿನ್ಗೆ ದುಡ್ಡೇ ಬೇಕು ಅಂದಿದ್ರೆ ಅವಳಿಗಿಂತ ಹೆಚ್ಚಾಸ್ತಿ ನನ್ನ ಹತ್ರ ಇದೆ ಅಲ್ವಾ? ಬೇಕಾದಷ್ಟು ಕೊಡ್ತಾ ಇದ್ದೆ. ನನ್ಯಾಕ್ ಬೇಡ ಅಂದ್ಯೋ? ಓ, ದ ಗ್ರೇಟ್ ರಾಜಾರಾಮ್ ಅಳಿಯ ಅನ್ನೋ ಬ್ರ್ಯಾಂಡ್ಗೋಸ್ಕರನಾ? ನೀವೇ ಹೋಗಿ ಹೇಳಿ ಮಾವ. ಬೇಡಪ್ಪ ಸಿನ್ನು, ಅವ್ರಿಗೀಗ ಏನ್ ಹೇಳೋದು ಕೂಡ ಸರಿಯಲ್ಲ. ಮಾತಿಗೆ ಮಾತು ಬೆಳೀತಾ ಇದ್ರೆ ಮತ್ತೆ ಸಮಸ್ಯೆ ಹುಟ್ಟುತ್ತೆ. ಮತ್ತಿನ್ ಯಾರು ಹೇಳ್ತಾರೆ ಅತ್ತೆ? ಪದ್ಮ, ಒಂದ್ಸಲ ಆಲೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಇನ್ನೇನು ಇಲ್ಲ ಅಣ್ಣ. ಕಿಶೋರ್ ಆವೇಶದಲ್ಲಿ ಕೈ ಮಾಡಿದ್ರು, ಅರ್ಥ ಮಾಡ್ಕೊಳ್ದೆ ಕೈ ಮಾಡಿದ್ರು, ಅದು ನನಗ್ ಬೇಕಾಗಿಲ್ಲ. ಅವರು ಕ್ಷಮಾಪಣೆ ಕೇಳಿದ ಮೇಲೇನೆ ನಾನು ಅನ್ನ ಮುಟ್ಟೋದು. ನಿನಗೆ ನಿನ್ ತಂಗಿ ಮುಖ್ಯನೋ ಇಲ್ಲ ಅವಳ ತಂದೆ ಮುಖ್ಯನೋ ನೀನೇ ಯೋಚಿಸು ಅಣ್ಣ. ಪದ್ಮ, ನಿನ್ನ ಮೊಂಡಾಟನ ಬಿಟ್ಟು ಬಿಡು. ಈಗ ನಿನಗೇನ್ ಬೇಕು? ಕಿಶೋರ್ ಅವ್ರು ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳಬೇಕು ಅಷ್ಟೇ ಅಲ್ವಾ? ನಾನು ಹೋಗಿ ಮಾತಾಡ್ತೀನಿ. ದೊಡ್ಡಮ್ಮ, ಬೇಡ. ಯಾರೇ ಹೋಗಿ ಮಾತಾಡಿದ್ರು ಅಪ್ಪ ಕೋಪ ಮಾಡ್ಕೋತಾರೆ ಹೊರತು ಅರ್ಥ ಮಾಡ್ಕೊಳ್ಳಲ್ಲ. ನಿನ್ ಮನ್ಸಿಗೆ ನೋವಾದ್ರೆ ನನ್ನಿಂದ ಸಹಿಸೋಕಾಗಲ್ಲ. ಹೊಡೆದ್ರು ಬೈದ್ರು ನನಗೆ ಅಲ್ವಾ? ನಾನೇ ಡ್ಯಾಡಿ ಹತ್ರ ಮಾತಾಡಿ ಕರ್ಕೊಂಡು ಬರ್ತೀನಿ. ನಿಜವಾಗ್ಲು ಗ್ರೌಂಡ್ ಅಲ್ಲಿ ಗೋಲ್ ಹೊಡೆದ್ರು ಇಷ್ಟು ಕಿಕ್ ಬರಲ್ಲ. ಶೌರ್ಯ ರಾಜಲಕ್ಷ್ಮಿಗೆ ಹೊಡೆದಿದ ತಕ್ಷಣ ಒಳ್ಳೆ ಕಿಕ್ ಸಿಕ್ತು ನನ್ಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರಾಜಲಕ್ಷ್ಮಿ ಮೇಲೆ ಅಣ್ಣ ಕೈ ಮಾಡಿದಾನೆ ಅಂತ ಅಂದ್ಮೇಲೆ
ದ್ವೇಷ ಸಾಧಿಸೋದ್ರಲ್ಲಿ ನಿನ್ಗೆ PhD ಗ್ಯಾರಂಟಿ. ಯಾವ ಕ್ಷಣಕ್ಕೋಸ್ಕರ ನಾನ್ ಕಾಯ್ತಾ ಇದ್ನೋ ಆ ಕ್ಷಣ ಈಗ ಬಂದಿದೆ. ಇನ್ಮೇಲೆ ಈ ಕ್ಷಣದಿಂದ ಪ್ರತಿ ಕ್ಷಣ ರಾಜಲಕ್ಷ್ಮಿ ಅಳ್ತಾನೆ ಇರ್ತಾಳೆ. ಈ ಗಲಾಟೆನ ಇನ್ನೂ ದೊಡ್ಡದ್ ಮಾಡಿ ಶೌರ್ಯನಿಂದ ರಾಜಲಕ್ಷ್ಮಿನ ದೂರ ಮಾಡಿ ಅವಳ ಸಂತೋಷನ ಸಮಾಧಿ ಮಾಡೋವರ್ಗೂ ನಾನ್ ಅವಳನ್ನ ಖಂಡಿತ ಬಿಡಲ್ಲ. ಆದ್ರೂ ನೀನ್ ಏನೇ ಹೇಳು ಅಶ್ಮಿತಾ, ಬೇಜಾರಲ್ಲಿದ್ರು ರಾಜಲಕ್ಷ್ಮಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾಳೆ. ನನ್ ಮುಂದೆ ಅವಳ ಅಂದನ ಹೊಗಳ್ದೆ ಅಂದ್ರೆ ನಿನ್ ಹೊಲು ಉದುರಿಸ್ಬಿಡ್ತೀನಿ. ರೂಮಲ್ಲಿ ರಾಜಲಕ್ಷ್ಮಿ ರಿಯಾಕ್ಷನ್ ಏನು? ಜೋರಾಗಿ ಕೂಗಾಡ್ದ ಅಲ್ಲ, ತುಂಬಾನೇ ಹರ್ಟ್ ಆಗಿರುತ್ತೆ. ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ. ನಿಮ್ಮ ಅಣ್ಣ ಹೆಂಡತಿ ದುಡ್ಡು ಮುಟ್ಟಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ರೊಚ್ಚಿಗೇಳಿಸ್ದೆ. ಅನ್ಕೊಂಡ್ ಹಾಗೆ ರಿಯಾಕ್ಟ್ ಆದ. ಪಾಪ ಅಣ್ಣನ ಬಗ್ಗೆ ಗೊತ್ತಿದ್ರು ಕೂಡ ಸುಮ್ನೆ ಹೋಗಿ ಮನೆಯಿಂದ ದುಡ್ಡು ತಂದ್ಬಿಟ್ಟಿದ್ದಾಳೆ. ಈಗ ಎಲ್ರ ಮುಂದೆ ಅವಮಾನ ಆಗಿ ರೂಮಲ್ಲಿ ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ. ಅಲ್ಲಿ ನೋಡು, ಆ ಕಣ್ಣೀರ್ ವರ್ಷಕ್ಕೆ ಹೋಗ್ತಿದ್ದಾನೆ ಅನ್ಸತ್ತೆ. ಕಣ್ಣೀರ್ ಒರ್ಸಿದ್ರು ಕಾಲ್ ಹಿಡ್ಕೊಂಡ್ರು ಆ ರಾಜಲಕ್ಷ್ಮಿಗಿರೋ ಈಗೋಗೆ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ. ಸಾರಿ ಹೇಳಿದ್ರು ಹತ್ರ ಬರೋದಿಕ್ ಬಿಡೋದಿಲ್ಲ. ಅಲ್ಲಿ ಏನ್ ನಡಿಬೋದು ಅಂತ ನೀನು ಈಗ್ಲೇ ಗೆಸ್ ಮಾಡ್ತಾ ಇದೆಯಲ್ಲ. ಅದು ಈ ಆಶ್ಮಿತಾಗಿರೋ ಸ್ಪೆಷಲ್ ಕ್ವಾಲಿಟಿ. ಜಸ್ಟ್ ವಾಚ್ ಅಂಡ್ ಎಂಜಾಯ್ ಇಟ್. ಓಕೆ, ನಡಿ ಹೋಗಿ ನೋಡೋಣ. Mama Riza Niza, Mama Riza Niza Niza Niza. Mama Riza Niza, Mama Riza Niza Niza Niza.